ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 6ನೇ ತರಗತಿಯ ವಿಜ್ಞಾನದಲ್ಲಿ ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಪ್ರಶ್ನೆ 1 ನೋಡಿ. ಗಾಳಿ ಮತ್ತು ಸೌರಶಕ್ತಿಯನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಎಂದು ಏಕೆ ಕರೆಯುತ್ತಾರೆ? ಉತ್ತರ: ಇವು ಪ್ರಕೃತಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಲಭ್ಯವಿದ್ದು ಎಷ್ಟು ಬಳಸಿದರೂ ಮುಗಿದು ಹೋಗುವುದಿಲ್ಲ ಮತ್ತು ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ನಿರಂತರವಾಗಿ ಪುನಃ ಭರ್ತಿಯಾಗುತ್ತಿರುತ್ತವೆ. ಆದ್ದರಿಂದ ಇವುಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಎನ್ನುತ್ತಾರೆ. ಪ್ರಶ್ನೆ 2. ದೈನಂದಿನ ಜೀವನದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಲು ನಾವು ಅಳವಡಿಸಿಕೊಳ್ಳಬಹುದಾದ 2 ಸರಳ ಮಾರ್ಗಗಳನ್ನು ತಿಳಿಸಿ. ಉತ್ತರ: ಅಗತ್ಯವಿಲ್ಲದಿದ್ದಾಗ ದೀಪ ಮತ್ತು ಫ್ಯಾನ್ಗಳನ್ನು ಆಫ್ ಮಾಡುವ ಮೂಲಕ ವಿದ್ಯುತ್ತನ್ನು ಉಳಿಸಬಹುದು, ಹಾಗೂ ಬಕೆಟ್ ನೀರನ್ನು ಬಳಸಿ ಸ್ನಾನ ಮಾಡುವುದು ಮತ್ತು ನಲ್ಲಿಗಳನ್ನು ಸರಿಯಾಗಿ ಮುಚ್ಚುವ ಮೂಲಕ ನೀರನ್ನು ಸಂರಕ್ಷಿಸುವುದು. ಪ್ರಶ್ನೆ 3. ಗಾಳಿಗೆ ತೂಕವಿದೆ ಎಂಬುದನ್ನು ಒಂದು ಸರಳ ಪ್ರಯೋಗದ ಮೂಲಕ ಹೇಗೆ ನಿರೂಪಿಸುವಿರಿ? ಉತ್ತರ: ಒಂದು ಕೋಲಿನ 2 ಬದಿಗಳಿಗೆ ಸಮಾನವಾಗಿ ಗಾಳಿ ತುಂಬಿದ 2 ಬಲೂನ್ಗಳನ್ನು ಕಟ್ಟಿ ಮಧ್ಯದಲ್ಲಿ ಸಮತೋಲನಗೊಳಿಸಬೇಕು. ನಂತರ ಒಂದು ಬಲೂನ್ನ ಗಾಳಿಯನ್ನು ಸೂಜಿಯಿಂದ ಚುಚ್ಚಿ ಹೊರಹಾಕಿದಾಗ ಗಾಳಿ ಇರುವ ಬಲೂನ್ನ ಕಡೆಗೆ ಕೋಲು ವಾಲುವುದನ್ನು ಕಾಣಬಹುದು. ಇದು ಗಾಳಿಗೆ ತೂಕವಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಪ್ರಶ್ನೆ 4. ಆಮ್ಲಜನಕದ 2 ಮುಖ್ಯ ಉಪಯೋಗಗಳನ್ನು ಬರೆಯಿರಿ. ಉತ್ತರ: ಮಾನವರು ಸೇರಿದಂತೆ ಎಲ್ಲ ಜೀವಿಗಳ ಶ್ವಾಸಕ್ರಿಯೆಗೆ ಆಮ್ಲಜನಕ ಅತ್ಯಗತ್ಯ, ಹಾಗೂ ಯಾವುದೇ ವಸ್ತು ಅಥವಾ ಇಂಧನ ಉರಿಯಲು ಆಮ್ಲಜನಕ ಸಹಾಯ ಮಾಡುತ್ತದೆ. ಪ್ರಶ್ನೆ 5. ಅನಿಲ ಸ್ಥಿತಿಯ 2 ಪ್ರಮುಖ ಗುಣಲಕ್ಷಣಗಳನ್ನು ಬರೆಯಿರಿ. ಉತ್ತರ: ಅನಿಲಗಳಿಗೆ ನಿರ್ದಿಷ್ಟವಾದ ಆಕಾರವಾಗಲಿ ಅಥವಾ ನಿರ್ದಿಷ್ಟವಾದ ಗಾತ್ರವಾಗಲಿ ಇರುವುದಿಲ್ಲ. ಅನಿಲಗಳನ್ನು ಸುಲಭವಾಗಿ ಸಂಕುಚಿತಗೊಳಿಸಬಹುದು ಮತ್ತು ಇವು ಲಭ್ಯವಿರುವ ಇಡೀ ಜಾಗವನ್ನು ಆವರಿಸಿಕೊಳ್ಳುತ್ತವೆ. ಪ್ರಶ್ನೆ 6. ಮಿಶ್ರಣ ಎಂದರೇನು? ಒಂದು ಉದಾಹರಣೆ ನೀಡಿ. ಉತ್ತರ: 2 ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳು ಯಾವುದೇ ರಾಸಾಯನಿಕ ಬಂಧವಿಲ್ಲದೆ ಯಾವುದೇ ಅನುಪಾತದಲ್ಲಿ ಭೌತಿಕವಾಗಿ ಒಟ್ಟಿಗೆ ಸೇರಿರುವುದನ್ನು ಮಿಶ್ರಣ ಎನ್ನುತ್ತಾರೆ. ಉದಾಹರಣೆ: ಗಾಳಿ, ಉಪ್ಪು ನೀರು ಅಥವಾ ನಿಂಬೆಹಣ್ಣಿನ ಶರಬತ್. ಪ್ರಶ್ನೆ 7. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ಹೇಗೆ ತಯಾರಿಸಿಕೊಳ್ಳುತ್ತವೆ? ಈ ಪ್ರಕ್ರಿಯೆಯ ಹೆಸರೇನು? ಉತ್ತರ: ಸಸ್ಯಗಳು ಸೂರ್ಯನ ಬೆಳಕು, ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್, ಬೇರುಗಳ ಮೂಲಕ ಹೀರಿದ ನೀರು ಮತ್ತು ಎಲೆಗಳಲ್ಲಿನ ಪತ್ರಹರಿತ್ತಿನ ಸಹಾಯದಿಂದ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಈ ಪ್ರಕ್ರಿಯೆಯನ್ನು ದ್ಯುತಿಸಂಶ್ಲೇಷಣೆ ಎನ್ನಲಾಗುತ್ತದೆ. ಪ್ರಶ್ನೆ 8. ಕಾಡುಗಳನ್ನು ನಾಶಪಡಿಸುವುದರಿಂದ ವನ್ಯಜೀವಿಗಳ ಮೇಲೆ ಉಂಟಾಗುವ ಪರಿಣಾಮವೇನು? ಉತ್ತರ: ಅರಣ್ಯ ನಾಶದಿಂದಾಗಿ ವನ್ಯಜೀವಿಗಳು ತಮ್ಮ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಮತ್ತು ಆಹಾರವನ್ನು ಕಳೆದುಕೊಂಡು ನಾಶವಾಗುತ್ತವೆ. ಇದರಿಂದಾಗಿ ಪ್ರಾಣಿಗಳು ನಾಡಿಗೆ ಬಂದು ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗುತ್ತದೆ. ಪ್ರಶ್ನೆ 9. ಸಮತೋಲಿತ ಆಹಾರ ಎಂದರೇನು? ಉತ್ತರ: ನಮ್ಮ ದೇಹದ ಸದೃಢ ಬೆಳವಣಿಗೆ ಮತ್ತು ಉತ್ತಮ ಆರೋಗ್ಯಕ್ಕೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು, ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ಜೀವಸತ್ವ ಮತ್ತು ಖನಿಜಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಒಳಗೊಂಡಿರುವಂತಹ ಆಹಾರವನ್ನು ಸಮತೋಲಿತ ಆಹಾರ ಎನ್ನುತ್ತೇವೆ. ಪ್ರಶ್ನೆ 10. ನಮ್ಮ ದೇಹಕ್ಕೆ ಜೀವಸತ್ವಗಳು ಮತ್ತು ಖನಿಜಾಂಶಗಳು ಏಕೆ ಅತ್ಯಗತ್ಯ? ಉತ್ತರ: ಇವು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತವೆ, ವಿವಿಧ ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತವೆ ಮತ್ತು ದೇಹದ ಜೈವಿಕ ಕ್ರಿಯೆಗಳು ಸುಗಮವಾಗಿ ನಡೆಯಲು ಸಹಾಯ ಮಾಡುತ್ತವೆ. ಆದ್ದರಿಂದ ಇವುಗಳನ್ನು ರಕ್ಷಣಾತ್ಮಕ ಆಹಾರಗಳು ಎನ್ನಲಾಗುತ್ತದೆ. ಮಕ್ಕಳ, ಇಲ್ಲಿಗೆ 6ನೇ ತರಗತಿಯ ವಿಜ್ಞಾನದಲ್ಲಿ ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ. ಮಕ್ಕಳ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.